ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟು ರೊಟ್ಟಿ, ಮೃದುವಾಗಿರುವ ಅಕ್ಕಿ ಹಿಟ್ಟು ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಫಸ್ಟು ಒಂದು ಪಾತ್ರೆಯಲ್ಲಿ ಅರ್ಧ ಚಮ್ ನೀರು ತೊಗೊಂಡು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನೀರು ಕುದಿಯೋಕ್ಕೆ ಬಿಡಬೇಕು. ನೀರು ಕುದೀತಾ ಇದೆ ಅಂತ ಇರಬೇಕಾದ್ರೆ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಅಕ್ಕಿ ಹಿಟ್ಟು ಅಂದರೆ ಅರ್ಧ ಚಂಬಿಗೆ ನೀರಿಟ್ಟಿರ್ತೀವಲ್ಲ ಅದಕ್ಕೆ ಒಂದು ಸಣ್ಣ ಬಟ್ಲು ಮೀಡಿಯಮ್ ಬಟ್ಲು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಫ್ಲೇಮ್ ಆಫ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಟ್ಟು ಒಂದು 10 ನಿಮಿಷ ಅದು ಹಿಟ್ಟು ಬೇಯೋ ಹಾಗೆ ಸೆಟ್ಟಾಗೋ ಹಾಗೆ ಮುಚ್ಚಿಟ್ಬಿಡಬೇಕು. ಅದು ಸ್ವಲ್ಪ ಮೆತ್ತಗೆ, ಅಂದರೆ ನಮ್ಮ ಕಡೆ ಸರಿ ಅಂತ ಅಂತೀವಿ, ಅಕ್ಕಿ ಹಿಟ್ಟು ಸರಿ ಮಾಡ್ಕೊತೀವಲ್ಲ ಆ ಥರ ಸರಿ ಮಾಡಿಕೊಂಡು ಆ ಸರಿಗೆ ನಾವು ಹಿಟ್ಟು ಹಾಕ್ಬಿಟ್ಟು ನಮಗೆ ಅದು ಕರೆಕ್ಟಾಗಿ ಬರೋ ಹಾಗೆ ಸ್ವಲ್ಪ ಹಿಟ್ಟು ಸ್ವಲ್ಪನೇ ಸೇರಿಸಿ ನಾದಿ ಅದರಲ್ಲಿ ರೊಟ್ಟಿ ಮಾಡೋದು. ಜಾಸ್ತಿ ಹಿಟ್ಟು ಹಾಕ್ಬಾರ್ದು ಸರಿಗೆ, ಸ್ವಲ್ಪ ಹಿಟ್ಟು ಹಾಕಿ ಈ ಥರ ಮೆತ್ತಗೆ ಇರಬೇಕು. ಮುಚ್ಚಿಟ್ರೆ ಸ್ವಲ್ಪ ಕೈಗೆ ಸಿಗುತ್ತೆ ಅಂಟು ಥರ. ಅದಕ್ಕೆ ಅಕ್ಕಿ ಹಿಟ್ಟು ಈಗ ನೋಡಿ ಹಾಕ್ತಾಯಿದ್ದೀನಿ. 1.5 ಬಟ್ಲು ಹಾಕಿದ್ದೀನಿ ನಾನು ಎಕ್ಸ್ಟ್ರಾ. 1 ಬಟ್ಲು ಸರಿಗೆ ಹಾಕಿರೋದು ಪ್ಲಸ್ 1.5 ಬಟ್ಲು ಹಿಟ್ಟು ನಾದಲಿಕ್ಕೆ ಹಾಕಿರೋದು. ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು, ನಾನು ಸ್ವಲ್ಪ ನೀರು ಸಿಂಗಿಸಿದ್ದೀನಿ ಚೂರು. ಸ್ವಲ್ಪ ನೀರು ಸಿಂಗಿಸ್ಬಿಟ್ಟು ಮತ್ತೆ ನಾದೋದು ಅಷ್ಟೇ. ಒಂದು ಬೆರಳು ಹಿಂಗಿಟ್ಟರೆ ಸ್ಮೂತಾಗೆ ಒಳಗೆ ಹೋಗ್ಬೇಕದು, ಅಷ್ಟಕ್ಕೆ ನಾದ್ಕೊಬೇಕು. ನಾದೋದು ತುಂಬ ಇಂಪಾರ್ಟೆಂಟು. ನಾದೋದು ಅಕ್ಕಿ ರೊಟ್ಟಿಗೆ ಚೆನ್ನಾಗಿ ನಾದ್ಕೊಬೇಕು. ಫಸ್ಟು ನೀಡಿಂಗ್ ಅಂತಾರೆ. ಚೆನ್ನಾಗಿ ನಾದ್ಕೊಂಡು ಬಿಲ್ಲೆಗಳು ಮಾಡಿಕೊಂಡು ಉಂಡೆಗಳೆಲ್ಲ ಮಾಡಿಕೊಂಡು ರೊಟ್ಟಿ ಉದ್ದೋದು ನೋಡಿ. ಆ ಥರ ಹಿಂಗೆ ಸ್ಮೂತಾಗಿ ಹಿಂಗೆ ಅಂದ ತಕ್ಷಣ ಒಳಗೆ ಹೋಗ್ಬೇಕು. ಆ ಥರ ಮಾಡಿದ್ರೆ ಸಾಫ್ಟಾಗಿ ಮೃದುವಾಗಿ ಊದ್ಕೊಳ್ಳೋ ಥರ ಅಕ್ಕಿ ಹಿಟ್ಟು ಬರುತ್ತೆ, ರೊಟ್ಟಿ ಬರುತ್ತೆ. ನಾನಿಲ್ಲೊಂದು 4 ರೊಟ್ಟಿ ತೋರಿಸಿದ್ದೀನಿ. ಮತ್ತು ರೊಟ್ಟಿ ಉದ್ದಕ್ಕಿಂತ ಮುಂಚೆ ಆ ಬಿಲ್ಲೆಗಳು ತೊಗೊತೀವಲ್ವ, ಆ ಉಂಡೆಗಳು, ಅದನ್ನು ಇನ್ನೂ ಒಂದು ಸತಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾದ್ಬಿಟ್ಟು ಆಮೇಲೆ ಅದು ತಟ್ಟಬೇಕಾದ್ರೆ ಸ್ವಲ್ಪ ಎಡ್ಜಸ್ನ ಪಿಂಚ್ ಮಾಡ್ಕೊಬೇಕು. ಪಿಂಚ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಉದ್ದಬೇಕಾದ್ರೆ ಒಡಿಯಲ್ಲ, ಸೈಡ್ಸು ನೀಟಾಗಿ ಬರುತ್ತೆ, ಎಲ್ಲೂ ಒಡಕ್ಲಿಲ್ದಂಗೆ ಸೈಡ್ಸ್ ಬರುತ್ತೆ ನೋಡಿ. ಅಲ್ಲಿ ಪಿಂಚ್ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಕೊಂಡು ಆಮೇಲೆ ಒಂದು ಸತಿ ತಟ್ಕೊಂಡು ಹಿಟ್ಟು ತೊಗೊಳ್ಳಿ, ಪರವಾಗಿಲ್ಲ, ಮೀಡಿಯಮ್ಮಾಗಿ ಹಿಟ್ಟು ತೊಗೊಳ್ಳಿ. ಜಾಸ್ತಿ ಆದರೆ ಕೊಡಬೋದು ಅದನ್ನ. ಆಮೇಲೆ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸೋದು, ಉದ್ದೋದು. ಅಕಸ್ಮಾತ್ ಅದು ಅಂಟ್ತಾ ಇದೆ ಉದ್ದಬೇಕಾರೆ ಅಂದರೆ ಸ್ವಲ್ಪ ಲತುಡಿಗೆ ಅದು ಹಿಟ್ಟು ಹಚ್ಕೊಂಡ್ರೆ ಉದ್ಬೋದು ಚೆನ್ನಾಗಿ. ನೋಡಿ ಇನ್ನೊಂದು ತೋರಿಸ್ತೀನಿ. ಆ ಥರ ನಾದ್ಕೊಂಡ್ರೆ ಸ್ವಲ್ಪ, ಅಕಸ್ಮಾತ್ ನಿಮಗೆ ಅದಿನ್ನೂ ಅಂಟ್ತಾ ಇದೆ ಅಂದರೆ ಒಂಚೂರು ಹಿಟ್ಟು ಹಾಕಿ ನಾದ್ಕೊಬೋದು. ಆ ಟೈಮಲ್ಲಿ ಒಂಚೂರು ಮೆತ್ತಗಿರುತ್ತೆ. ತುಂಬ ಗಟ್ಟಿ ಮಾಡಿಕೊಂಡ್ರೆ ರೊಟ್ಟಿ ಹೊರಟಾಗುತ್ತೆ, ತುಂಬ ಮೃದು ಮಾಡಿಕೊಂಡ್ರೆ ಉದ್ದಕ್ಕೆ ಬರಲ್ಲ ನೋಡಿ. ಆ ಥರ ಸ್ವಲ್ಪ ಎಡ್ಜಸ್ನ ಪಿಂಚ್ ಮಾಡ್ತಾ ಇದ್ದರೆ ಎರಡು ಸೈಡ್, ಒಂದು ಸೈಡ್ ಆಯಿತಾ, ನೆಕ್ಸ್ಟ್ ಇನ್ನೊಂದು ಸೈಡ್ ತಟ್ಕೊಂಡು ಆಮೇಲೆ ಉದ್ದೋದು. ಹಿಟ್ಟು ಜಾಸ್ತಿ ಹಾಕ್ಕೊಂಡು ನಾದ್ಕೊಂಡ್ರಿ ಅಂದರೆ ರೊಟ್ಟಿ ಹೊರಟು ಬರುತ್ತೆ, ಅಂದರೆ ಒಂಥರ
ರಫ್ನೆಸ್ ಗಟ್ಟಿ ಗಟ್ಟಿ ಅನಿಸುತ್ತೆ, ಸ್ಮೂತಾಗಿರಲ್ಲ. ಆಮೇಲೆ ಬೇಯಿಸ್ಬೇಕಾದ್ರೆ ಉಟ್ಕೊಳಲ್ಲ. ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಥರ ಊದ್ಕೊಬೇಕು ಅಂದರೆ ಮೀಡಿಯಮಾಗಿರಬೇಕು. ಹಿಂಗೆ ಬೆರಳಿಂಗ್ ಇಟ್ಟರೆ ಹಿಂಗೆ ಒಳಗೆ ಹೋಗ್ಬೇಕು ಅದು ಸ್ವಲ್ಪ ಹಿಟ್ಟು ಅಂತ. ತುಂಬ ಮೆತ್ತಗಲ್ಲ, ಅದು ಅಂಟಲ್ಲ ಕೈಗೆ, ಅಂಟದಲ್ಲೇ ಇರೋ ಥರ ಇರಬೇಕು. ಈಸಿಯಾಗಿ ಉದ್ಬೋದು. ತೆಳ್ಳುಗೆ ಜಾಸ್ತಿನೂ ಬರುತ್ತೆ, ಅಗಲಾಗಿ ತೆಳ್ಳುಗೆ. ಹಿಟ್ಟು ಗಟ್ಟಿ ಆದರೆ ಉದ್ದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಅಗಲ ತಟ್ಕೊಂಡು ಆಮೇಲೆ ಉದ್ದಿದ್ರೆ ಈಸಿ. ಸಣ್ಣದ್ರಲ್ಲೇ ಹಿಂಗೆ ಉದ್ದಕ್ಕೆ ಹೋದರೆ ಹೊಡ್ಕೊಳುತ್ತೆ ಸೈಡ್ಸ್ ಎಲ್ಲ. ಆ ಥರ ಒಂಚೂರು ಅಗಲ ಆದಾಗ ಉಟ್ಕೊಳ್ಳೋದು ಒಳ್ಳೆಯದು. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ, ತೆಳ್ಳುಗೆ ಅಗಲಕ್ಕೆ. ಉದ್ದಕ್ಕೂ ಅಷ್ಟೇ ತುಂಬ ಸುಲಭವಾಗಿರುತ್ತೆ. ತುಂಬ ಹೆವಿಯಾಗಿ ಪ್ರೆಸ್ ಮಾಡೋ ಅವಶ್ಯಕತೆ ಇರಲ್ಲ. ಇಟ್ಕೊಡೋದ್ರೆ ಆಯಿತು. ಈಗ ಹಂಚಿಟ್ಬಿಟ್ಟು ಇದು ರೊಟ್ಟಿ ಮೇಲೆ ಸವರಕ್ಕೆ ಒಂದು ಬಟ್ಲಲ್ಲಿ ನೀರು, ಕಾಟನ್ ಇರಬೇಕದು. ಕಾಟನ್ ಬಟ್ಟೆ ತೊಗೊಂಡ್ರೆ ಅದು ಹಂಚಿಗೆ ರೊಟ್ಟಿ ಹಾಕ್ತೀವಲ್ವ, ಹಾಕಿದ್ಮೇಲೆ ಇಟ್ಟಿರುತ್ತಲ್ಲ ಮೇಲೆ, ಅದನ್ನು ಸುಮ್ಮನೆ ಲೈಟಾಗಿ ಆ ಕಾಟನ್ ಬಟ್ಟೆ ಹಿಂಡ್ಕೊಂಡು ಸುಮ್ಮನೆ ಹಿಂಗೆ ಮೇಲ್ಗಡೆಯಿಂದ ಒಂಚೂರು ಹಿಂಗೆ ಟಚ್ ಮಾಡಿದ್ರೆ ಸಾಕು. ಹಿಂಗೆ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಸಾಕು, ಬರುತ್ತೆ ಹಿಟ್ಟು. ಇಲ್ಲ ಸ್ಮೂತಾಗಿ ಹಿಂಗೆ ಹೊರಿಸೋ ಥರ ಮಾಡಿದ್ರೆ ಅದು ಹಿಟ್ಟು ಬರಬೇಕು ಆಚೆ. ಹಿಟ್ಟು ಮಾತ್ರ ನಿಧಾನಕ್ಕೆ ಮಾಡಬೇಕು. ಆಮೇಲೆ ಬೇಯಿಸ್ಬೇಕಾದ್ರೆ ನೋಡಿ ಈ ಥರ ಒರೆಸ್ಕೊಂಡ್ರೆ ಸಾಕು. ಮೆಲ್ಲಕ್ಕೆ ಸುಮ್ಮನೆ ಮೇಲಿಂದ ಒಂದು ಸವರ್ಬೇಕಷ್ಟೆ. ಆಮೇಲೆ ಬೇಯಿಸ್ಬೇಕಾದ್ರೆ ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಆಮೇಲೆ ಅದು ನೀರು ಪೂರ್ತಿ ಒಣಗಿದ ಮೇಲೆ ತಿರುಗಿಸ್ಬೇಕು ರೊಟ್ಟಿನ. ಅದು ಮೇಲ್ಗಡೆ ನೀವು ಒರೆಸಿರ್ತೀರಲ್ಲ ನೀರು, ಅದಕ್ಕೆ ಜಾಸ್ತಿ ನೀರು ತೊಗೊಂಡು ಒರೆಸ್ಬೇಡಿ ಅಂತ ಹೇಳಿದ್ದು. ಜಾಸ್ತಿ ನೀರು ತೊಗೊಂಡ್ರೆ ಅದು ಬೇಗ ಮೇಲ್ಗಡೆ ಡ್ರೈ ಆಗೋಲ್ಲ. ಆವಾಗ ತಿರುಗಿಸಿ ಹಾಕಿದ್ರೆ ಮತ್ತು ಹಂಚಿಗೆಲ್ಲ ಅಂಟ್ಕೊಳುತ್ತೆ, ಉಬ್ಬಲ್ಲ, ರೊಟ್ಟಿ ಕಿತ್ತೋಗುತ್ತೆ. ನೀರೆಲ್ಲ ಡ್ರೈ ಆದಮೇಲೆ ತಿರುಗಿಸಿ ಹಾಕಿದ್ರೆ ಈ ಥರ ಮೆತ್ತಗೆ ಸಾಫ್ಟಾಗಿ ಊದ್ಕೊಳ್ಳುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಮುದ್ರಿದ್ರೂ ಏನೂ ಇದಾಗಲ್ಲ, ಮತ್ತು ವಾಪಸ್ ಶೇಪಿಗೆ ಬರುತ್ತೆ. ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.